ಯುದ್ಧದ ಎಫೆಕ್ಟ್ ಒಂದು ಕಡೆ ಆದರೆ ಗ್ಯಾಸ್ ಟ್ರಬಲ್ ಬಗೆಹರಿಯೋದು ಯಾವಾಗ ಅನ್ನುವಂತ ಪ್ರಶ್ನೆ ಇದೀಗ ಸಾಮಾನ್ಯ ಜನರಲ್ಲೂ ಸಹಿತ ಮೂಡ್ತಾ ಇದೆ. ಹಾಗಾದ್ರೆ ಗ್ಯಾಸ್ ಟ್ರಬಲ್ ಬಗೆಹರಿಯೋದು ಯಾವಾಗ? ವಿದೇಶದಿಂದ ಗ್ಯಾಸ್ ಸಿಲಿಂಡರ್ ಬರಲು ಎಷ್ಟು ದಿನ ಬೇಕು? ಪ್ರತಿಯೊಬ್ಬರ ಮನೆಗೆ ಎಲ್ಪಿಜಿ ತಲುಪಲು ಎಷ್ಟು ದಿನ ಆಗುತ್ತೆ? ಕೋಟ್ಯಾಂತರ ಕುಟುಂಬಗಳು ಎಲ್ಪಿಜಿಯನ್ನೇ ಅವಲಂಬಿಸಿವೆ. ಭಾರತಕ್ಕೆ ಬಹುತೇಕ ಎಲ್ಪಿಜಿ ವಿದೇಶಗಳಿಂದಲೇ ಬರುತ್ತೆ. ತೈಲ ರಾಷ್ಟ್ರಗಳಲ್ಲಿ ಅನಿಲ ಪ್ರಕ್ರಿಯೆಗೊಳಿಸಿ ಎಲ್ಎನ್ಜಿ ಪ್ರಕ್ರಿಯೆ ವಿದೇಶಗಳಿಂದ ಹಡಗಲ್ಲಿ ಅನಿಲವನ್ನು ಸುರಕ್ಷಿತವಾಗಿ ಸಾಗಿಸ್ತಾರೆ. ಹಡಗು ದೇಶದಿಂದ ಮತ್ತೊಂದು ದೇಶಕ್ಕೆ ಬರಲು 10 ದಿನ ಬೇಕು. ನಂತರ ಗ್ಯಾಸ್ ದೇಶೀಯ ವಿತರಣೆ ವ್ಯವಸ್ಥೆಗೆ ಪ್ರವೇಶಿಸುತ್ತದೆ. ಪೈಪ್ಲೈನ್ಗಳು, ಟ್ಯಾಂಕರ್ಗಳು ಅಥವಾ ರಸ್ತೆ ಮಾರ್ಗ ಟ್ಯಾಂಕರ್ಗಳ ಮೂಲಕ ದೇಶದ ವಿವಿಧ ಭಾಗಗಳಿಗೆ ಸಾಗಾಟ ಆಗುತ್ತೆ. ಅಲ್ಲಿ ಎಲ್ಪಿಜಿ ಸಿಲಿಂಡರ್ ಅಲ್ಲಿ ತುಂಬಿ ಮಾರಾಟಕ್ಕೆ ಸಿದ್ಧ ಮಾಡ್ತಾರೆ. ಕೊನೆಯಲ್ಲಿ ಸಿಲಿಂಡರ್ ಅನ್ನ ಸ್ಥಳೀಯ ವಿತರಕರಿಗೆ ಕಳುಹಿಸುತ್ತಾರೆ. ಅಡುಗೆ ಮನೆಗಳಿಗೆ ಸಿಲಿಂಡರ್ ಬರಲು 7 ರಿಂದ 27 ದಿನ ಬೇಕಾಗುತ್ತೆ. ತೈಲ ಖರೀದಿಯ ದೇಶದ ಅಂತರದಲ್ಲಿ ಮೇಲೆ ಗ್ಯಾಸ್ ಬಗ್ಗೆ ನಿರ್ಧಾರ. ಯುದ್ಧದ ಎಫೆಕ್ಟ್ ಗ್ಯಾಸ್ ಟ್ರಬಲ್ ಬಗೆಹರಿಯೋದು ಯಾವಾಗ ಅನ್ನುವಂಥ ಪ್ರಶ್ನೆ ಇದೀಗ ಒಬ್ಬ ಸಾಮಾನ್ಯ ಪ್ರಜೆಗೂ ಕೂಡ ಕಾಡ್ತಾ ಇರುವಂಥದ್ದು. ಯಾವಾಗಪ್ಪ ಈ ಯುದ್ಧ ನಿಲ್ಲುತ್ತೆ, ನಮ್ಮ ಗ್ಯಾಸ್ ಸಮಸ್ಯೆ ಯಾವಾಗ ಇದು ಪರಿಹಾರ ಸಿಗುತ್ತೆ ಅನ್ನುವಂಥದ್ದು. ಅಷ್ಟರ ಮಟ್ಟಿಗೆ ಗ್ಯಾಸ್ ಟ್ರಬಲ್ ಎಲ್ಲೆಡೆ ಕೂಡ ಆಗಿದೆ. ಸೊ ಹೀಗಾಗಿ ಬಟ್ ಇಲ್ಲಿ ಎಲ್ಲ ರೀತಿಯಾಗಿ ಗಮನಿಸಿ ನಾವು ನೋಡಿದಾಗ ಒಬ್ಬರ ಮನೆಯ ಅಡುಗೆ ಮನೆಗೆ ಗ್ಯಾಸ್ ಹೋಗಿ ಕೂರಬೇಕು ಅಂತ ಅಂದರೆ ಅಲ್ಲಿ 7 ರಿಂದ 27 ದಿನ ಬೇಕಾಗುತ್ತೆ. ನೋಡಿ, ಒಂದು ಹಡಗು ಈಗಾಗಲೇ ಏನು ಹಾರ್ಮುಜ್ ಜಲಸಂಧಿಯಿಂದ ನೌಕೆಗಳು ಬರೋದಕ್ಕೆ ಇರಾನ್ ಅಂದರೆ ಭಾರತದ ಒಂದು ಫ್ಲಾಗ್ ಅನ್ನು ಹಾಕೊಂಡು ಯಾವ ನೌಕೆಗಳು ಬರ್ತಾವೋ ಅವುಗಳಿಗೆ ಮಾತ್ರ ಪರ್ಮಿಷನ್ ಅನ್ನು ಕೊಟ್ಟಿರುವಂಥದ್ದು. ಭಾರತ ದೇಶಕ್ಕೆ ಹೋಗೋದಕ್ಕೆ ಪರ್ಮಿಷನ್ ಅನ್ನು ಇರಾನ್ ದೇಶ ಈಗ ಕೊಟ್ಟಿದೆ. ಹಾಗಾಗಿ ಭಾರತದ ಫ್ಲಾಗ್ ಅನ್ನು ಹಾಕೊಂಡು ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಮಾಡಬೇಕಾಗುತ್ತೆ. ಸೊ ಇದು ಬಂದು ದೇಶಕ್ಕೆ ತಲುಪಬೇಕು ಅಂತ ಅಂದರೆ 10 ದಿನ ಬೇಕು. 10 ದಿನ ಆದಮೇಲೆ ಅಲ್ಲಿಂದ ಪೈಪ್ಲೈನ್ ಮುಖಾಂತರ ಗ್ಯಾಸನ್ನು ಅಲ್ಲಿ ಮತ್ತೊಂದಕ್ಕೆ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿ, ಅಲ್ಲಿಂದ ವಾಪಸ್ಸು ಸಿಲಿಂಡರ್ಗೆ ಟ್ರಾನ್ಸ್ಫರ್ ಮಾಡಿ, ಅದು ಮಾರ್ಕೆಟಿಗೆ ಬಂದು ಅದು ಮತ್ತೆ ಬಂದು ನಮ್ಮ ಮನೆಯ ಅಡುಗೆ ಮನೆಗೆ ಹೋಗಬೇಕು ಅಂತ ಅಂದರೆ ಅಲ್ಲಿ 7 ರಿಂದ 27 ದಿನ ಮಿನಿಮಮ್ 1 ತಿಂಗಳು ಬೇಕಾಗುತ್ತೆ ಗ್ಯಾಸ್ ಸಿಲಿಂಡರ್ ಮನೆಗೆ ಬರೋದಕ್ಕೆ. ಸೊ ನೋಡಿ, ಯಾಕೆ ಇದು ಈ ರೀತಿಯಾಗಿ ತಡ ಆಯಿತು, ಲೇಟ್ ಆಯಿತು ಅಂತ ನಾವು ಗಮನಿಸೋದಾಗ ನೋಡಿ, ಈ ಹಿಂದೆ ಸ್ಟಾಕ್ ಏನಿತ್ತು ಭಾರತ ದೇಶದಲ್ಲಿ, ಸ್ಟಾಕ್ ಇದ್ದಂಥ ಮಾಲ್ನೆಲ್ಲ ಈಗಾಗಲೇ ಪೂರೈಕೆ ಮಾಡಿದ್ರು. ಯುದ್ಧ ಸ್ಟಾರ್ಟ್ ಆಗಿ ಯಾವಾಗ ಯುದ್ಧ ಸ್ಟಾರ್ಟ್ ಆಗಿದ್ದು? ಈಗಾಗಲೇ ಯುದ್ಧ ಸ್ಟಾರ್ಟ್ ಆಗಿ 1-2 ವಾರ ಕಳೀತಾ ಬಂತು. ಸೊ 2 ವಾರ ನಿಯರ್ ಆಯಿತು. ಸೊ ಇದನ್ನು ನಾವು ಗಮನಿಸಿ ನೋಡಿದಾಗ ಅಲ್ಲಿಂದನೂ ಸಹಿತ ಸ್ಟಾಕ್ ಇದ್ದಂಥ ಒಂದು ಏನು ಅನಿಲವನ್ನು ಸ್ಟಾಕ್ ಇಟ್ಕೊಂಡಿತ್ತು ಭಾರತ, ಅದರಲ್ಲೇ ಇಡೀ ದೇಶಾದ್ಯಂತ ಪೂರೈಕೆಯನ್ನು ಮಾಡ್ತು. ಸೊ ಈಗಿನ ಒಂದು ಕೊರತೆ ಬಂದಂಥ ಕಾರಣದಿಂದಾಗಿ ಮತ್ತೆ ಈಗ ಏನು ಟ್ರಾನ್ಸ್ಪೋರ್ಟ್ ಆಗ್ತಾ ಇದೆ, ಆ ಬಂದಂಥ ಟ್ರಾನ್ಸ್ಪೋರ್ಟನ್ನು ಅದನ್ನು ಸರಿಯಾದ ರೀತಿಯಲ್ಲಿ ಸಂಗ್ರಹ ಮಾಡಿ ಅದನ್ನು ಬಳಕೆ ಮಾಡಿಕೊಂಡು ಅದನ್ನು ಮಾರ್ಕೆಟಿಗೆ ತಂದು ಅದನ್ನು ಸಿಲಿಂಡರ್ ಮುಖಾಂತರ ಬಂದು ಮನೆಗೆ ತಲುಪಬೇಕು ಅಂತ ಅಂದರೆ ಮಿನಿಮಮ್ 7 ರಿಂದ 27 ದಿನ, 1 ತಿಂಗಳು ಬೇಕೇ ಬೇಕಾಗುತ್ತೆ. ಸೊ ಇದು ಒಂದು ರೀತಿಯಲ್ಲಿ ಈ 1 ತಿಂಗಳು ಮಾತ್ರ ಜನರಿಗೆ ಸಮಸ್ಯೆ ಆಗ್ಬೋದು. ಹೀಗಾಗಿ ಯಾರು ಕೂಡ ಹೆಚ್ಚಾಗಿ ಆತಂಕ ಪಡುವಂಥ ಸ್ಥಿತಿ ಇಲ್ಲ. ಎಲ್ಲವೂ ಕೂಡ ಸಮಸ್ಯೆ ಬಗೆಹರಿಯುತ್ತೆ. ಬಟ್ ಸ್ವಲ್ಪ ಈ 1 ತಿಂಗಳು ಜನ ಸಹಕರಿಸಬೇಕು ಅನ್ನುವಂಥದ್ದು ಇದೀಗ ಸರ್ಕಾರ ಮಾಡ್ತಾ ಇರುವಂಥ ಮನವಿ.